Hello students, welcome to Panchajanya IAS. ಪಾಶುಪತಾಸ್ತ್ರ ಸಿರೀಸಿನ 8ನೇ ತರಗತಿಯನ್ನ ನಾವಿವತ್ತು ಮಾಡೋಣ. ಇದರಲ್ಲಿ ಕೇಂದ್ರ ಸಚಿವರಾದಂತಹ ಅನ್ನಪೂರ್ಣಾ ದೇವಿಯವರು ಒಂದು ಲೇಖನವನ್ನ ಬರೆದಿದ್ದಾರೆ. ನೋಡೋಣ ಯಾವುದ್ರ ಬಗ್ಗೆ ಇದೆ ಏನಿದೆ ಅಂತ. ಯೂಸಿಂಗ್ ಟೆಕ್ ಟು ಎಂಪವರ್ ವಿಮೆನ್ ಅಂಡ್ ಚಿಲ್ಡ್ರನ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಯೂಸಿಂಗ್ ಟೆಕ್, ಯೂಸಿಂಗ್ ಅಂದ್ರೆ ಏನು, ಬಳಸೋದು. ಟೆಕ್ ಅಂದ್ರೆ ಟೆಕ್ನಾಲಜಿ. ಟು ಯಾವುದಕ್ಕೆ ಅಂದ್ರೆ ಎಂಪವರ್ ಅಂದ್ರೆ ಸಬಲೀಕರಣ ಅಥವಾ ಸಶಕ್ತೀಕರಣ ಮಾಡಲು. ಯಾರನ್ನ? ವಿಮೆನ್ ಅಂಡ್ ಚಿಲ್ಡ್ರನ್, ಮಹಿಳೆ ಮತ್ತು ಮಕ್ಕಳನ್ನ ಸಬಲೀಕರಣ ಮಾಡಲು ತಂತ್ರಜ್ಞಾನವನ್ನು ಯಾವ ತರ ಬಳಸೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಸೊ ನೋಡೋಣ ಏನ್ ಆರ್ಟಿಕಲ್ ಇದೆ ಅಂತ. ಇದು ಎಂಪವರ್ಮೆಂಟ್ ಬಿಗಿನ್ಸ್ ವಿತ್ ಆಕ್ಸೆಸ್. ಎಂಪವರ್ಮೆಂಟ್ ಅಂದ್ರೆ ಸಬಲೀಕರಣ, ಬಿಗಿನ್ಸ್ ಅಂದ್ರೆ ಆರಂಭವಾಗುತ್ತದೆ. ಯಾವ್ದ್ರ ಜೊತೆಗೆ? ಎಕ್ಸೆಸ್, ಸಿಗೋದ್ರ ಜೊತೆಗೆ. ಆಕ್ಸೆಸ್ ಅಂದ್ರೆ ಏನು? ಲಭ್ಯತೆ. ಯಾವುದೋ ಒಂದು ಸಿಗೋದಾಗಿರ್ಬಹುದು ಅಥವಾ ಪ್ರವೇಶ. ಈಗ ಉದಾಹರಣೆಗೆ ಇದೊಂದು ಕೊಠಡಿ ಇದೆ ಅನ್ಕೊಡ್ರಿ, ನೀವಿಲ್ಲಿದ್ದೀರಿ, ನಿಮ್ಗೆ ಈ ಕಡೆ ಹೋಗುವಂತ ಕೊಠಡಿಗೆ ಅವಕಾಶ ಇದೆ ಅಂದ್ರೆ ಅದನ್ನ ಏನಂತ ಕರೀತಾರೆ? ಆಕ್ಸೆಸಿಬಲ್. ಈ ಕಡೆ ಹೋಗೋ ಪರ್ಮಿಷನ್ ಇಲ್ಲ ಅಂದ್ರೆ ಇನ್ಎಕ್ಸೆಸಿಬಲ್ ಅಂತ ಕರೀತಾರಲ್ವಾ? ಸೊ ಆ ತರ. ಹಾಗಾದ್ರೆ ಯಾವ ಆಕ್ಸೆಸ್ ಸಿಗಬೇಕು ಹೆಣ್ಮಕ್ಳಿಗೆ ಅಂತ ನೋಡಿದಾಗ, ಮಹಿಳೆಯರ ಅಥವಾ ಮಕ್ಕಳಿಗೆ ಆಕ್ಸೆಸ್ ಟು ರೈಟ್ಸ್, ಹಕ್ಕುಗಳ ಆಕ್ಸೆಸ್ ಸಿಗಬೇಕು. ಹಾಗೇನೆ ಆಕ್ಸೆಸ್ ಟು ಸರ್ವಿಸ್, ಸೇವೆಗಳ ಆಕ್ಸೆಸ್ ಸಿಗಬೇಕು ಅವ್ರಿಗೆ. ಹಾಗೇನೆ ಆಕ್ಸೆಸ್ ಟು ಪ್ರೊಟೆಕ್ಷನ್, ರಕ್ಷಣೆಯ ಲಭ್ಯತೆ ಇರ್ಬೇಕು ಅವ್ರಿಗೆ. ಅಂಡ್ ಟು ಅಪಾರ್ಚುನಿಟಿ, ಅವಕಾಶ. ನೋಡಿ, ಹಕ್ಕು, ಸೇವೆ, ರಕ್ಷಣೆ ಮತ್ತು ಅವಕಾಶ. ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಇಂತಹ ಪದಗಳನ್ನು ಬಳಸಬೇಕು. ಓಕೆ, ಬಹಳ ಜನ ಏನ್ ಮಾಡ್ಬಿಡ್ತಾರೆ, ಸಿಂಪಲ್ ಆಗಿ ಉಳಿದಿರೋರ್ ತರಾನೇ ಬರೀತಾರೆ. ಹಾಗಲ್ಲ, ಈ ತರ ಸಿಸ್ಟಮೆಟಿಕ್ ಆಗಿ ಇರಬೇಕು. ದೆನ್ ಓವರ್ ದ ಪಾಸ್ಟ್ ಡಿಕೇಡ್. ಓವರ್ ದ ಪಾಸ್ಟ್ ಡಿಕೇಡ್ ಅಂತ ಅಂದ್ರೆ, ಡಿಕೇಡ್ ಅಂದ್ರೆ ದಶಕ, ದಶಕ ಅಂದ್ರೆ 10 ವರ್ಷ. ಕಳೆದ 10 ವರ್ಷದಲ್ಲಿ ದಿಸ್ ಆಕ್ಸೆಸ್, ಈ ಒಂದು ಲಭ್ಯತೆ ಏನಿದೆಯಲ್ಲ, ಹ್ಯಾಸ್ ಬೀನ್ ರೀಡಿಫೈನ್ಡ್, ಇದನ್ನ ಏನ್ ಮಾಡಲಾಗಿದೆ? ಮರು ವ್ಯಾಖ್ಯಾನ ಮಾಡಲಾಗಿದೆ. ಅಂಡ್ ಡೆಮೋಕ್ರಟೈಸ್ಡ್ ಥ್ರೂ ದ ಫೋಕಸ್ಡ್ ಕಮಿಟ್ಮೆಂಟ್, ಇದನ್ನ ಏನ್ ಮಾಡಲಾಗಿದೆ? ಡೆಮೋಕ್ರಟೈಸ್ ಮಾಡಲಾಗಿದೆ, ಪ್ರಜಾಪ್ರಭುತ್ವೀಕರಣ ಮಾಡಲಾಗಿದೆ. ಹಾಗೇನೆ ಯಾವುದ್ರ ಮುಖಾಂತರ? ಥ್ರೂ ಫೋಕಸ್ಡ್ ಕಮಿಟ್ಮೆಂಟ್. ನಾವು ಫೋಕಸ್ ಆಗಿ ಕಮಿಟ್ಮೆಂಟ್ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ? ವಿಮೆನ್ ಮತ್ತು ಚಿಲ್ಡ್ರನ್ ಎಂಪವರ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಇಲ್ಲಿ. ಕಮಿಟ್ಮೆಂಟ್ ಆಫ್ ದ ಮೋದಿ ಗವರ್ಮೆಂಟ್, ಮೋದಿಯವರ ಗವರ್ಮೆಂಟ್ ಮುಖಾಂತರ ನಾವು ಅದನ್ನ ಎಲ್ರಿಗೂ ಪ್ರವೇಶ ಮತ್ತೆ ಎಲ್ರಿಗೂ ಲಭ್ಯತೆ, ಎಲ್ರಿಗೂ ಅವಕಾಶಗಳು ಸಿಗೋ ತರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಯಾವುದಕ್ಕೆ? ಟು ಬಿಲ್ಡ್ ಅ ಮೋರ್ ಇನ್ಕ್ಲೂಸಿವ್ ಅಂಡ್ ಡಿಜಿಟಲಿ ಎಂಪವರ್ಡ್ ಇಂಡಿಯಾ. ಓಕೆ, ಯಾವುದಕ್ಕೆ ಅಂತ ಅಂದ್ರೆ ಟು ಬಿಲ್ಡ್, ಎಂತ ಬಿಲ್ಡ್, ಏನನ್ನ? ಭಾರತವನ್ನ ಬಿಲ್ಡ್ ಮಾಡೋಕೆ. ಎಂತಹ? ಎಂಪವರ್ಡ್, ಸಶಕ್ತವಾದಂತ ಭಾರತವನ್ನ. ಹೇಗೆ? ಮೋರ್ ಇನ್ಕ್ಲೂಸಿವ್ ಅಂದ್ರೆ ಎಲ್ಲರನ್ನ ಒಳಗೊಂಡಿರುವಂತದ್ದು. ಆಮೇಲೆ ಡಿಜಿಟಲಿ ಎಂಪವರ್ಡ್, ಈ ತಂತ್ರಜ್ಞಾನ ಅಂತ ಬಂದಾಗ ಅದರಲ್ಲೂ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿ ಇರುವಂತ ದೇಶವನ್ನು ನಾವು ನಿರ್ಮಾಣ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆನ್ the Ministry of Women and Child Development has been at the forefront of this transformation. ಇದರಲ್ಲಿ ನೋಡಿ, ದ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ, ಹ್ಯಾಸ್ ಬೀನ್ ಅಂದ್ರೆ ಆಗಿನಿಂದ ಇದೆ. ಯಾವುದಕ್ಕೆ? ಅಟ್ ದ ಫೋರ್ ಫ್ರಂಟ್, ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆಫ್ ದಿಸ್ ಟ್ರಾನ್ಸ್ಫಾರ್ಮೇಶನ್, ಈ ಬದಲಾವಣೆಯಲ್ಲಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಅವರು ಹೇಳ್ತಾ ಇದ್ದಾರೆ. Then, guided by Prime Minister Narendra Modi's vision of Vikasita Bharata 2047, ನರೇಂದ್ರ ಮೋದಿ ಅವರ 2047ರ ವಿಕಸಿತ ಭಾರತವನ್ನ ಕನಸನ್ನ, ವಿಷನ್, ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಪ್ರಯತ್ನ ಪಡ್ತಾ ಇದೀವಿ, ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. Then, the ministry has integrated technology into its programs. ಮಿನಿಸ್ಟ್ರಿ ಏನ್ ಮಾಡಿದೆ ಅಂತ ಅಂದ್ರೆ ತಂತ್ರಜ್ಞಾನವನ್ನ ಇಂಟೆಗ್ರೇಟ್ ಮಾಡ್ಕೊಂಡಿದೆ, ಸೇರಿಸ್ಕೊಂಡಿದೆ. ಯಾವ್ದ್ರಲ್ಲಿ? ಪ್ರೋಗ್ರಾಮ್ಗಳಲ್ಲಿ, ತನ್ನ ಪ್ರೋಗ್ರಾಮ್ಗಳಲ್ಲಿ. ಯಾವ ಮಿನಿಸ್ಟ್ರಿ ಇದು? ವಿಮೆನ್ ಅಂಡ್
ಚೈಲ್ಡ್ ಡೆವಲಪ್ಮೆಂಟ್, ಯಾಕಂದ್ರೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ವಾ ಈ ಲೇಖನದಲ್ಲಿ, ಆ ಕಾರಣಕ್ಕಾಗಿ. ಎನ್ಶೂರಿಂಗ್ ದಟ್ ಬೆನಿಫಿಟ್ಸ್ ರೀಚ್ ದ ಲಾಸ್ಟ್ ಮೈಲ್ ಸ್ವಿಫ್ಟ್ಲಿ. ನೋಡಿ, ಎನ್ಶೂರಿಂಗ್ ನಾವು ಖಚಿತಪಡಿಸ್ಕೊಳ್ತಾ ಇದೀವಿ ದ್ಯಾಟ್ ಏನನ್ನ ಅಂತ ಅಂದ್ರೆ ಬೆನಿಫಿಟ್ಸ್ ಇದರ ಲಾಭಾಂಶಗಳು ರೀಚ್ ತಲುಪಬೇಕು ಯಾರನ್ನ, ಲಾಸ್ಟ್ ಮೈಲ್ ಸ್ವಿಫ್ಟ್ಲಿ. ಲಾಸ್ಟ್ ಮೈಲ್ ಅಂತ ಅಂದ್ರೆ ಕೊನೆಯಲ್ಲಿ ಇರುವವರು, ಅಂಚಿನಲ್ಲಿ ಇರುವವರನ್ನು ಕೂಡ ಸ್ವಿಫ್ಟ್ಲಿ ವೇಗವಾಗಿ ಹೋಗಿ ತಲುಪುವ ತರ ನಾವು ಪ್ರಯತ್ನ ಪಡ್ತಾ ಇದೀವಿ. ಆಮೇಲೆ ಟ್ರಾನ್ಸ್ಪರೆಂಟ್ಲಿ ಪಾರದರ್ಶಕವಾಗಿ, ಆಮೇಲೆ ಎಫಿಷಿಯೆಂಟ್ಲಿ ದಕ್ಷವಾಗಿ ಅಂತ ಹೇಳ್ತಾ ಇದಾರೆ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಈ ತರ ನೀವು ಕನ್ನಡವನ್ನ ಬರೆಯುವಂತ ಕೌಶಲ್ಯ ಬೆಳೆಸ್ಕೊಳ್ಬೇಕು. ನೋಡಿ, ಈ ತರ ಬರೆದಾಗ ಅಂಕಗಳು ಚೆನ್ನಾಗಿ ಸಿಗುತ್ತೆ ಅಲ್ವಾ ಸರ್? ಮತ್ತೆ ಮಿನಿಸ್ಟ್ರೇಷನ್ ಹೇಗೆ ಬರೀತಾರೆ, ಒಬ್ಬೊಬ್ಬರು ಇಂಟೆಲಿಜೆಂಟ್ ಇರ್ತಾರೆ, ಒಬ್ಬೊಬ್ಬರು ಅಧಿಕಾರಿಗಳ ಸಹಾಯದಿಂದನೂ ಕೂಡ ಬರೆಸ್ತಾರೆ. ಓಕೆ, ದೆನ್ ವಾಟ್ ವಾಸ್ ಒನ್ಸ್ ಆಸ್ಪಿರೇಷನಲ್ ಈಸ್ ನೌ ಆಪರೇಷನಲ್. ನೋಡಿ ಹೇಗಿದೆ ಇದು ಸಾಲು. ವಾಟ್ ವಾಸ್ ಒನ್ಸ್ ಆಸ್ಪಿರೇಷನಲ್, ಯಾವುದು ಹಿಂದೆ, ವಾಸ್ ಒನ್ಸ್ ಒಂದು ಕಾಲದಲ್ಲಿ, ಆಸ್ಪಿರೇಷನಲ್ ಆಗಿತ್ತು. ಆಸ್ಪಿರೇಷನ್ ಅಂತ ಏನು? ಆಕಾಂಕ್ಷೆ. ಯಾವುದು ಆಕಾಂಕ್ಷೆ ಆಗಿತ್ತು ನೋಡಿ, ಅದು ಈಗ ಈಸ್ ನೌ, ಈಗ ಅದು ಏನಾಗಿದೆ, ಆಪರೇಷನಲ್ ಕಾರ್ಯಗತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ಟು ದ ಗವರ್ಮೆಂಟ್ಸ್ ಎಂಫಸಿಸ್ ಆನ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಅದಕ್ಕೋಸ್ಕರ ಅವರು ಧನ್ಯವಾದ ಹೇಳ್ತಾರೆ. ಥ್ಯಾಂಕ್ಸ್ ಟು ದ ಗವರ್ಮೆಂಟ್ಸ್, ಸರ್ಕಾರದ ಯಾವುದಕ್ಕೆ, ಎಂಫಸಿಸ್ ಸರ್ಕಾರ ಒತ್ತು ಕೊಟ್ಟಿತು. ಎಂಫಸಿಸ್ ಅಂದ್ರೆ ಒತ್ತು ಕೊಡೋದು ಯಾವುದಕ್ಕೆ, ಆನ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಸಾರ್ವಜನಿಕ ಈ ಮೂಲ ಸೌಕರ್ಯಕ್ಕೆ ಸರ್ಕಾರ ಡಿಜಿಟಲಿ ಸಪೋರ್ಟ್ ಕೊಡ್ತು, ಆ ಕಾರಣಕ್ಕಾಗಿ. ಅಂಡ್ ರಿಯಲ್ ಟೈಮ್ ಡೇಟಾ ಸಿಸ್ಟಮ್, ರಿಯಲ್ ಟೈಮ್ ನೈಜ ಸಮಯಾಧಾರಿತ, ಅಂದ್ರೆ ಕೆಲಸ ಆದಷ್ಟು ಬೇಗ ಗೊತ್ತಾಗ್ಬಿಡ್ಬೇಕು ಆಗ್ತಾ ಇದೆ ಇಲ್ಲೋ ಅಂತ. ಅಂಡ್ ರೆಸ್ಪಾನ್ಸಿವ್ ಗವರ್ನೆನ್ಸ್, ಗವರ್ನೆನ್ಸ್ ಅಂದ್ರೆ ಆಡಳಿತ, ರೆಸ್ಪಾನ್ಸಿವ್ ಅಂತ ಅಂದ್ರೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ, ಹೊಣೆಗಾರಿಕೆಯನ್ನ ಹೊಂದಿರುವಂತಹ ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದೆನ್ with steadfast focus on care, protection and empowerment. ನೋಡಿ, ವಿತ್ steadfast focus, ನಾವು ಫೋಕಸ್ ಯಾವುದ್ರ ಮೇಲೆ ಮಾಡಿ ಅಂತ ಅಂದ್ರೆ ಕೇರ್ ಕಾಳಜಿ, ಪ್ರೊಟೆಕ್ಷನ್ ರಕ್ಷಣೆ, ಅಂಡ್ ಎಂಪವರ್ಮೆಂಟ್ ಸಬಲೀಕರಣ, ಇವುಗಳ ಮೇಲೆ ನಾವು ಫೋಕಸ್ ಮಾಡಿಕೊಂಡು ದ ಮಿನಿಸ್ಟ್ರಿ ಅಂದ್ರೆ ಸಚಿವಾಲಯ ಆಸ್ ಸ್ಟ್ರೆಂಗ್ದನ್ಡ್, ಶಕ್ತಿಯುತವಾಗಿ ಮಾಡ್ತು. ಮಿನಿಸ್ಟ್ರಿ ಏನನ್ನ ಶಕ್ತಿಯುತವಾಗಿ ಮಾಡ್ತು ಅಂತ ಅಂದ್ರೆ ಆಕ್ಸೆಸ್ ಟು ನ್ಯೂಟ್ರಿಷನ್ ಸಿಗೋ ತರ ಮಾಡಿದೀವಿ ನಾವೆಲ್ರಿಗೂ. ಆಮೇಲೆ ಎಜುಕೇಶನ್ ಅಂದ್ರೆ ಈ ಒಂದು ಶಿಕ್ಷಣ, ಲೀಗಲ್ ಸೇಫ್ ಗಾರ್ಡ್ಸ್ ಕಾನೂನಾತ್ಮಕ ಸುರಕ್ಷತೆಗಳು ಅಲ್ವಾ. ಆಮೇಲೆ ಅಂಡ್ ಎಸೆನ್ಷಿಯಲ್ ಎಂಟೈಟಲ್ಮೆಂಟ್ಸ್ ಏನೇನು ಅಗತ್ಯಗಳಿದೆಯಲ್ಲ ಅವುಗಳ ಮೇಲೆ ಮಿನಿಸ್ಟ್ರಿಯು ಫೋಕಸ್ ಮಾಡಿದೆ. ಆಮೇಲೆ ಎನ್ಶೂರಿಂಗ್ ಮತ್ತೆ ಖಚಿತಪಡಿಸ್ತಾ ಇದೆ, ಖಚಿತಪಡಿಸ್ಕೊಂಡು ಏನನ್ನ, ದ್ಯಾಟ್ ವಿಮೆನ್ ಅಂಡ್ ಚಿಲ್ಡ್ರನ್ ಮಹಿಳೆ ಮತ್ತು ಮಕ್ಕಳು ಲೆಡ್ ಹೆಲ್ದಿಯರ್ ಮೋರ್ ಸೆಕ್ಯೂರ್ ಲೈವ್ಸ್. ವಿಮೆನ್ ಮತ್ತು ಚಿಲ್ಡ್ರನ್ ಲೀಡ್ ಮಾಡಬೇಕು ಎಂತಹ ಲೈಫ್ ಅನ್ನ, ಹೆಲ್ದಿಯರ್ ಆರೋಗ್ಯವಾಗಿರುವಂತಹ ಮತ್ತೆ ಸುರಕ್ಷಿತವಾಗಿರುವಂತಹ ಜೀವನವನ್ನ. ಅಂಡ್ ಆಲ್ಸೋ ಎಮರ್ಜ್, ಅವರು ಮತ್ತೆ ಯಾವ ತರ ಹೊರಹೊಮ್ಮಬೇಕು ಅಂದ್ರೆ ಆಸ್ ಕಾನ್ಫಿಡೆಂಟ್ ಲೀಡರ್ಸ್, ಧೈರ್ಯಶಾಲಿಗಳಾಗಿ ಹೊರಹೊಮ್ಮಬೇಕು. ಅಂಡ್ ಚೇಂಜ್ ಮೇಕರ್ಸ್ ಆಫ್ ಅಮೃತ ಕಾಲ. ಹೀಗೆ ನಡೀತಾ ಇದೆ ನಮ್ಮ ದೇಶದಲ್ಲಿ, ಇದನ್ನ ಅಮೃತ ಕಾಲ ಅಂತ ನಮ್ಮ ಕೇಂದ್ರ ಸರ್ಕಾರ ಹೇಳುತ್ತೆ. ಸೊ ಇಲ್ಲಿ ಈ ಮಹಿಳೆಯರು ಯಾವ ತರ ವರ್ಕ್ ಮಾಡ್ಬೇಕು, ಲೀಡರ್ಸ್ ತರ ವರ್ಕ್ ಮಾಡ್ಬೇಕು ಅಂತ ಹೇಳ್ಬೇಕು. ನೋಡಿ, ನೀವು ಆನ್ಸರ್ಗಳಲ್ಲಿ ಇಲ್ಲಿ ಬಂದು ಆಸ್ಪಿರೇಷನಲ್ ಟು ಆಪರೇಷನಲ್, ಆಮೇಲೆ ವಿಕಸಿತ ಭಾರತ 2047, ಆಮೇಲೆ ಅಮೃತ ಕಾಲ, ಇಂಥವೆಲ್ಲ ಗೌರ್ಮೆಂಟ್ ಕಡೆಯಿಂದ ಬಳಸುವಂತ ಪದಗಳನ್ನ ನೀವು ಕೂಡ ನಿಮ್ಮ ಲೇಖನದಲ್ಲಿ ಬಳಸ್ಕೊಳ್ತಾ ಇರಬೇಕು. ಅರ್ಥ ಆಗ್ತಾ ಇದೆ ನಿಮ್ಗೆ ಹೇಳ್ತಾ ಇರೋದು? ಸರಿ, ಈ ತರ ನೀವು ಒಂದು ಆರ್ಟಿಕಲ್ ಗಳನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿಗೆ ನಾನು ಇದನ್ನ ನಿಲ್ಲಿಸ್ತೀನಿ. ಉಳಿದಿರೋದನ್ನ ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಈ ಆರ್ಟಿಕಲ್ ಅನ್ನ ನಾನು ಕೆಲವು ದಿನಗಳ ಹಿಂದೆ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿದ್ದೆ. ಬಹುಶಃ ದಿನಾಂಕ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ 2/7 ತಾರೀಕು, ಜುಲೈ 2ನೇ ತಾರೀಕು ಹಾಕಿದ್ದೆ. ಇದನ್ನ ಹೋಗಿ ಚೆಕ್ ಮಾಡ್ರಿ. ಆರ್ಟಿಕಲ್ ಗಳನ್ನ ನೀವೇ ಸ್ವಂತ ಓದ್ಕೊಳ್ರಿ. ಸ್ವಲ್ಪ ಇನ್ನು 7ನೇ ಕ್ಲಾಸ್ ಆಯ್ತು, ಬಹುಶಃ 8ನೇ ಕ್ಲಾಸ್ ಆಯ್ತು ಇವತ್ತು. ಇನ್ನು ನಾನು ನಿಮಗೆ ಒಂದು 2 ರಿಂದ 3 ಕ್ಲಾಸ್ ಅನ್ನ ಮಾಡಿ ಇದನ್ನ ಮುಗಿಸ್ಬಿಡ್ತೀವಿ. ಅದಾದ್ಮೇಲೆ ಆಗೊಮ್ಮೆ ಈಗೊಮ್ಮೆ ಮಾಡ್ತಾ ಇರ್ತೀವಿ. ನೀವು ಇದೇ ಮೆಥಡ್ ನಲ್ಲಿ ಓದ್ಕೊಳ್ತಾ ಹೋಗ್ಬೇಕು. ಓಕೆ ಸರ್, ಏನ್ ಸರ್ ತುಂಬಾ ಕಡಿಮೆ ಹೇಳ್ತಾ ಇದೀರಿ ನೀವು ಅಂತ ಅನ್ಲಿಕ್ಕೆ ಹೋಗ್ಬೇಡಿ.
ಯಾವಾಗ ಇಂಗ್ಲಿಷ್ ಬರುತ್ತೆ ಅಂದ್ರೆ ನೀವೇ ಪ್ರಯತ್ನ ಪಟ್ಟಾಗ ಬರುತ್ತೆ. ನೀವೇ ಕೂತ್ಕೊಳ್ಬೇಕು, ನೀವೇ ಓದ್ಬೇಕು. ನಾನು ಈ ಕ್ಲಾಸ್ ಅನ್ನ ಪ್ರತಿದಿನ ನಿಮಗೆ 10 ಗಂಟೆ ಮಾಡಿದ್ರು ಕೂಡ ನಿಮಗೆ ಇಂಗ್ಲಿಷ್ ಬರಲ್ಲ. ನಿಮಗೆ ಇಂಗ್ಲಿಷ್ ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಕೂತ್ಕೊಂಡು ಓದೋಕ್ ಸ್ಟಾರ್ಟ್ ಮಾಡ್ತೀರಿ ನೋಡ್ರಿ, ಆವಾಗ ಇಂಗ್ಲಿಷ್ ಬರುತ್ತೆ ನಿಮಗೆ. ಯಾಕಂದ್ರೆ ನಾವು ಕಲ್ತಿರೋದು ಅದೇ ತರ. ನೀವು ಕೂಡ ಅದೇ ತರಾನೇ ಕಲೀರಿ. ಇಲ್ಲ ನಿಮಗೆ ಯಾವ್ದಾದ್ರು ಚೆನ್ನಾಗಿರೋ ಮೆಥಡ್ ಗೊತ್ತಿದ್ರೆ ಆ ಮೆಥಡ್ ಅನ್ನು ಕೂಡ ಫಾಲೋ ಮಾಡ್ರಿ. ಓಕೆ, ಸೊ ಒಳ್ಳೇದಾಗ್ಲಿ. ಈ ಕ್ಲಾಸ್ ನ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಇಂಗ್ಲಿಷ್ ತುಂಬಾ ಸುಲಭ ಇದೆ. ಯಾರು ಇಂಗ್ಲಿಷ್ ಚೆನ್ನಾಗಿ ಕಲಿತೀರಿ, ಯಾರು ದ ಹಿಂದೂ ನ್ಯೂಸ್ ಪೇಪರ್ ಚೆನ್ನಾಗಿ ಓದ್ತೀರಿ, ವಿಷನ್ ಮ್ಯಾಗಝಿನ್ ಚೆನ್ನಾಗಿ ಓದ್ತೀರಿ, ನೀವು ಖಂಡಿತವಾಗ್ಲೂ IAS ಆಗ್ತೀರಿ. ನಿಮ್ಮನ್ನ IAS ಮಾಡೋವರೆಗೂ ನಾವು ಬಿಡಲ್ಲ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.